ಪರಸ್ಪರ ಸರ್ವನಾಶದ ಗುರಿಯೊಂದಿಗೆ ಯುದ್ಧ ರಂಗಕ್ಕಿಳಿದಿರುವ ಅಮೆರಿಕ ಮತ್ತು ಇರಾನ್ ಮಧ್ಯಪ್ರಾಚ್ಯದಲ್ಲಿ ಸುದೀರ್ಘ ಸಂಘರ್ಷ ನಡೆಸುವ ತೀರ್ಮಾನ ಮಾಡಿವೆ. ಇದಕ್ಕೆ ಪುಷ್ಟಿ ಎಂಬಂತೆ ಇರಾನ್ ಸರ್ವೋಚ್ಚ ನಾಯಕ ಮುಜ್ತಬಾ ಅಲಿ ಖಮೇನಿ ಅವರು ಮಿತ್ರಪಡೆ ಹೆಜ್ಬುಲ್ಲಾಗೆ ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧ ಜಿಹಾದ್ ಮಾಡುವಂತೆ ಕರೆ ನೀಡಿದ್ದಾರೆ. ಇಸ್ರೇಲ್ ವಿರುದ್ಧ ಹೆಜ್ಬುಲ್ಲಾ ಅಚಲ ನಿಲುವು ಮತ್ತು ನಿರಂತರ ಹೋರಾಟವನ್ನ ಮುಜ್ತಬಾ ಅಲಿ ಖಮೇನಿ ಮುಕ್ತ ಕಂಠದಿಂದ ಶ್ಲಾಘಿಸಿದ್ದಾರೆ. ಇರಾನ್ನ ಸರ್ವೋಚ್ಚ ನಾಯಕ ಅಯತೊಲ್ಲಾ ಮುಜ್ತಬಾ ಖಮೇನಿ ಅವರು ಲೆಬನಾನ್ನ ಹೆಜ್ಬುಲ್ಲಾ ಹೋರಾಟಗಾರರಿಗೆ ಟೆಹರಾನ್ನ ದೃಢ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ ಮತ್ತು ಇಸ್ರೇಲ್ ವಿರುದ್ಧದ ಈ ಮಿತ್ರ ಮಿಲಿಟರಿ ಪಡೆಯ ಅಚಲ ನಿಲುವನ್ನ ಮುಜ್ತಬಾ ಶ್ಲಾಘಿಸಿದ್ದಾರೆ. ಅಮೆರಿಕದೊಂದಿಗೆ ಇರಾನ್ನ ಸಂಘರ್ಷದ ಅಂತ್ಯವನ್ನ ಲೆಬನಾನ್ನಲ್ಲಿ ಇಸ್ರೇಲ್ನ ಮಿಲಿಟರಿ ಕಾರ್ಯಾಚರಣೆಗಳ ಸಂಪೂರ್ಣ ನಿಲುಗಡೆಯೊಂದಿಗೆ ಜೋಡಿಸಿರುವ 56 ವರ್ಷದ ಈ ಧಾರ್ಮಿಕ ನಾಯಕ ಜಿಹಾದ್ ಮತ್ತು ಪ್ರತಿರೋಧವನ್ನು ಹೊರತುಪಡಿಸಿ ಮುಂದೆ ಸಾಗಲು ಬೇರೆ ಯಾವುದೇ ಮಾರ್ಗವಿಲ್ಲ ಎಂದು ಘೋಷಿಸಿದ್ದಾರೆ. ಹೆಜ್ಬುಲ್ಲಾ ಪ್ರಧಾನ ಕಾರ್ಯದರ್ಶಿ ಶೇಖ್ ನಯೀಮ್ ಕಾಸಿಂ ಮತ್ತು ಆ ಗುಂಪಿನ ಹೋರಾಟಗಾರರನ್ನು ಉದ್ದೇಶಿಸಿ ಲೆಬನಾನ್ನ ಹೆಜ್ಬುಲ್ಲಾ ಹೋರಾಟಗಾರರ ರಕ್ಷಣೆಯನ್ನ ಟೆಹರಾನ್ ಒಂದು ವ್ಯೂಹಾತ್ಮಕ ಆದೇಶ ಎಂದು ಪರಿಗಣಿಸುತ್ತದೆ. ಅಮೆರಿಕದೊಂದಿಗಿನ ಯುದ್ಧವನ್ನ ಕೊನೆಗೊಳಿಸುವ ಯಾವುದೇ ಒಪ್ಪಂದಕ್ಕೆ ಷರತ್ತಾಗಿ ಲೆಬನಾನ್ ವಿರುದ್ಧದ ಇಸ್ರೇಲ್ ಆಕ್ರಮಣಶೀಲತೆಯ ಸಂಪೂರ್ಣ ಮತ್ತು ಬೇಷರತ್ತು ಅಂತ್ಯದ ಬೇಡಿಕೆಯಿಂದ ಇರಾನ್ ಹಿಂದೆ ಸರಿಯುವುದಿಲ್ಲ ಅಂತ ಮುಜ್ತಬಾ ಅಲಿ ಖಮೇನಿ ತಮ್ಮ ಅಧಿಕೃತ ಎಕ್ಸ್ ಅಕೌಂಟ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಇರಾನ್ನ ಇಸ್ಲಾಮಿಕ್ ಗಣರಾಜ್ಯಕ್ಕೆ ನಿಷ್ಠೆಯನ್ನ ವ್ಯಕ್ತಪಡಿಸಿ ಹೆಜ್ಬುಲ್ಲಾ ಬರೆದ ಪತ್ರಕ್ಕೆ ಪ್ರತಿಕ್ರಿಯೆಯಾಗಿ ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧ ಜಿಹಾದ್ ಮತ್ತು ಪ್ರತಿರೋಧವನ್ನು ಹೊರತುಪಡಿಸಿ ಮುಂದೆ ಸಾಗಲು ಯಾವುದೇ ಮಾರ್ಗವಿಲ್ಲ. ಈ ಮಾರ್ಗದಲ್ಲಿ ಇರಾನ್ ಮತ್ತು ಹೆಜ್ಬುಲ್ಲಾ ಪರಸ್ಪರರ ಬೆಂಬಲಕ್ಕೆ ದೃಢವಾಗಿ ನಿಂತಿದೆ ಅಂತ ಮುಜ್ತಬಾ ಅಲಿ ಖಮೇನಿ ಹೇಳಿದ್ದಾರೆ. ಇಂದು ಅಮೆರಿಕನ್ನರ ಸರ್ಕಾರದ ದಬ್ಬಾಳಿಕೆ ಹಾಗೂ ಜೀವ ಮತ್ತು ಪೀಳಿಗೆಯನ್ನ ನಾಶ ಮಾಡುವ ಅಪರಾಧಿ ಝೀನಿಯೋಸ್ತರ ದೌರ್ಜನ್ಯದಿಂದಾಗಿ ವಿಶ್ವದ ರಾಷ್ಟ್ರಗಳು ಬೇಸತ್ತಿರುವಾಗ ಇರಾನ್ ಮತ್ತು ಹೆಜ್ಬುಲ್ಲಾ ಈ ದುಷ್ಟ ಶಕ್ತಿಗಳ ವಿರುದ್ಧ ಜಿಹಾದ್ ಹೋರಾಟದಲ್ಲಿ ನಿರತವಾಗಿದೆ. ಇಸ್ರೇಲ್ ವಿರುದ್ಧದ ಹೋರಾಟದಲ್ಲಿ ಹೆಜ್ಬುಲ್ಲಾ ಗಟ್ಟಿಯಾಗಿ ನಿಂತಿದೆ ಅಂತ ಇರಾನ್ ಸರ್ವೋಚ್ಚ ನಾಯಕ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಅಮೆರಿಕ ಇಸ್ರೇಲ್ ದಾಳಿಗಳಲ್ಲಿ ಮೃತಪಟ್ಟ ಮಾಜಿ ಪ್ರಧಾನ ಕಾರ್ಯದರ್ಶಿ ಸೈಯದ್ ಹಸನ್ ನಸ್ರಲ್ಲಾ ಸೇರಿದಂತೆ ಹೆಜ್ಬುಲ್ಲಾ ಹೋರಾಟಗಾರರಿಗೆ ಮುಜ್ತಬಾ ಖಮೇನಿ ಗೌರವ ಸಲ್ಲಿಸಿದ್ದಾರೆ. ಅವರ ತ್ಯಾಗಗಳು ಈ ಸಂಘಟನೆಯನ್ನ ಒಂದು ಸಣ್ಣ ಸಸಿಯಿಂದ ಬೃಹತ್ ವೃಕ್ಷವನ್ನಾಗಿ ಬೆಳೆಸಿವೆ. ಅಲ್ಲದೆ ಅವರ ಹೋರಾಟ ಇಸ್ಲಾಂ ಜಗತ್ತಿನಾದ್ಯಂತ ಲೆಬನಾನ್ಗೆ ಗೌರವವನ್ನು ತಂದುಕೊಟ್ಟಿದೆ ಎಂದು ಹೇಳಿದ್ದಾರೆ.